Not. 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 Came. ಇಲ್ಲಿ ನೋಡಿ ಸಿ ಎ ಏನಾಗುತ್ತೆ ಸಿ ಎ ಯೂಶುವಲಿ ಫೋನಿಕ್ಸ್ ಬ್ಲೆಂಡಿಂಗ್ ಅಲ್ಲಿ ಸಿ ಎ ಏನಾಗುತ್ತೆ ಕ್ಯಾ ಎಂ ಇ ಮೀ ಅಂತಾಗುತ್ತೆ ಮೇ ಅಲ್ವಾ ಸೊ ಅದೇನಾಗಬೇಕು ಕ್ಯಾಮೆ ಆಗ್ಬೇಕು ಆದ್ರೆ ಅದು ಕ್ಯಾಮೆ ಆಗಲ್ಲ ಅದು ಕೇಮ್ ಆಗುತ್ತೆ ಯಾಕೆಂದ್ರೆ ಅದಕ್ಕೆ ರೀಸನ್ ಇದೆ ಈ ಸೈಲೆಂಟ್ ಆಗುತ್ತೆ ಈ ಬಂದಿರೋದ್ರಿಂದ ಇದು ಲಾಂಗ್ ಮೊಬೈಲ್ ಆಗುತ್ತೆ ಸೊ ಕೇಮ್ ಫೇಮ್ ನೇಮ್ ಶೇಮ್ ಗೇಮ್ ಅದೆಲ್ಲ ಅದೇ ಕ್ಯಾಟಗರಿ ಬರೋದು ಓಕೆ ಆಫ್ಟರ್ ಮೇಕ್ ಇಲ್ಲೂ ನೋಡಿ ಈ ಇಲ್ಲ ಅಂದ್ರೆ ಏನಾಗುತ್ತೆ ಇದು ಮ್ಯಾಕ್ ಈ ಹಾಕಿದ್ರೆ ಮೇಕ್ ಯಾಕೆಂದ್ರೆ ಇದು ಈ ಇರೋದ್ರಿಂದ ಇದು ಲಾಂಗ್ ಆಗುತ್ತೆ ವಾಸ್ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ವಾಸ್ ಅಲ್ಲ ವಾಸ್ ಇದು ವಾಸ್ ಆಗಿದೆ. ಓಕೆ, ವಾಸ್ ಅಂತ ಹೇಳ್ಬೋದು. ಗೆಟ್ ಅಬೌಟ್ ಔಟ್ ಇಲ್ಲಿ ಎ ಅಬೌಟ್ ಅಂತ ಹೇಳಲ್ಲ. ಇಲ್ಲಿ ನೋಡಿ ಎ ಅನ್ನೋದು ಅಕ್ಷರದ ಸೌಂಡ್ ಇಲ್ಲಿ ವಿಚಿತ್ರವಾಗಿದೆ. ನಾನು ಅಂತ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಬ್ಲೆಂಡಿಂಗ್ ಅಲ್ಲಿ ಹೇಳ್ಕೊಟ್ಟಿರೋದು ಆ. ಒರಿಜಿನಲ್ ಎ ಸೌಂಡ್ ಒರಿಜಿನಲ್ ಅಂದ್ರೆ ಲಾಂಗ್ ವೊವೆಲ್ ಏನು ಎ, ಆದ್ರೆ ಇಲ್ಲೇನಿದೆ ಅವೆರಡೂ ಅಲ್ಲ, ಹೊಸ ಸೌಂಡ್ ಇದು ಇದ್ಯಾಕೆ ಹಿಂಗ್ ಬರುತ್ತೆ ಅಂದ್ರೆ ಅದಕ್ಕೆ ರೀಸನ್ ಇದೆ. ಯಾವ ಪದನ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರೆಸ್ ಮಾಡ್ತೀವಿ, ಆಪಲ್, ಆಂಬ್ಯುಲೆನ್ಸ್, ಆಕ್ಟರ್, ಆಂಟಿಬಯೋಟಿಕ್ ಅಥವಾ ಆಂಗ್ಸೈಟಿ, ಇದೆಲ್ಲ ಫಸ್ಟ್ ಅಕ್ಷರನ ಅಂದ್ರೆ ಫಸ್ಟ್ ಅಕ್ಷರ ಅನ್ನೋದ್ರಿಂದ ಫಸ್ಟ್ ಸೌಂಡ್ ನಾವು ಒತ್ತುತ್ತಾ ಇದೀವಿ. ಹಾಗಾಗಿ ಅದನ್ನ ಆ ಅಥವಾ ಎ ಅಂತ ಹೇಳ್ಬೇಕು. ಆದ್ರೆ ಇಲ್ಲಿ ಫಸ್ಟ್ ಅಕ್ಷರನ ಒತ್ತಲ್ಲ, ಎರಡನೇ ಅಕ್ಷರನ ಒತ್ತೋದು. ಸೊ ಈ ಒತ್ತೋದು ಅಂತ ಏನಿದೆ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದು ಕನ್ನಡದಲ್ಲಿ ಇಲ್ಲ, ಕನ್ನಡದಲ್ಲಿ ಕಂಪ್ಲೀಟ್ ಆಗಿಲ್ಲ. ಇಂಗ್ಲಿಷ್ ಅಲ್ಲಿ ಸ್ಟ್ರೆಸ್ ಅಂತ ಹೇಳ್ತೀವಿ. ಇದನ್ನ ನಾನು ಹೇಳ್ಬೇಕಾದ್ರೆ ಅಬೌಟ್ ಅಂತ ಹೇಳ್ಬೇಕು. ಈ ಅಂತ ಏನಿದೆ ಅದನ್ನ ನಿಧಾನಕ್ಕೆ ಹೇಳ್ತೀನಿ, ಬಿಗೆ ಒತ್ತು ಕೊಡ್ತೀನಿ, ಬಿ ಮೇಲೆ ಒತ್ತಡ ಹೇಳ್ತೀನಿ, ಅಂದ್ರೆ ಅಬೌಟ್. ಆದ್ರೆ ಆಪಲ್ ಅಲ್ಲಿ ನಾನು ಆಪಲ್, ಈ ಪಿಲ್ ಅಂತ ಹೇಳೋದನ್ನ ಸೈಲೆಂಟ್ ಆಗಿ ಹೇಳ್ತೀನಿ. ನೋಡಿ, ಇಲ್ಲಿ ನಾನು ಆಪಲ್ ನ ಒತ್ತಾ ಇದ್ದೀನಿ. ಓಕೆ, ಈ ಓದ್ತಾ ಇದ್ದೀನಿ ತಿಳ್ಕೊಳ್ಳಿ, ಏನ ಆಪಲ್ ಆನ್ ಓದ್ತಾ ಇದ್ದೀನಿ. ಪಿಲ್ ಅಂತ ಏನಿದೆ ಇದು ಸೈಲೆಂಟ್, ಸ್ವಲ್ಪ ಲೈಟ್ ಕಡಿಮೆ ಹೇಳ್ತಾ ಇದ್ದೀನಿ ಸೌಂಡ್, ಆಪಲ್. ಆದ್ರೆ ಇದು ಅಬೌಟ್ ಅಬೌಟ್ ಅಂತ ಹೇಳಲ್ಲ, ಅಬೌಟ್. ಇಲ್ಲಿ ಬಿ ಮೇಲೆ ನಾನು ಓದ್ತಾ ಇದ್ದೀನಿ, ಬಿ ನ ಓದ್ತಾ ಇದ್ದೀನಿ, ಅದನ್ನು ಸ್ಟ್ರೆಸ್ ಅಂತ ಹೇಳ್ತೀವಿ, ಸ್ಟ್ರೆಸ್ಸಿಂಗ್ ದ ಸಿಲಬಲ್. ಸೊ ಇದೆಲ್ಲ ನಿಮಗೆ ಅರ್ಥ ಆಗಲ್ಲ, ಯಾಕೆಂದ್ರೆ ಕನ್ನಡದಲ್ಲಿ ಇದು ಇಲ್ಲದೆ ಇರೋದ್ರಿಂದ ಇದು ಹೊಸದಾಗಿರೋ ವಿಷಯ. ಸೊ ಈಗಲೇ ನಿಮಗೆ ಅದು ಬೇಡ. ಓಕೆ, ಕಾರಣ ಇಷ್ಟೇನೆ. ಇಲ್ಲಿ ಫಸ್ಟಿಗೆ ಎ ಬಂದಾಗ ನಾವು ಯಾವ ಸೌಂಡ್ ನ ಒತ್ತೀವಿ ಆ ಸೌಂಡ್ ನ ಆ ಅಥವಾ ಎ ಅಂತ ಹೇಳ್ತೀವಿ. ಒತ್ತದೇ ಇರೋ ಸೌಂಡ್ ನ ಆತರ ತುಂಬಾ ವರ್ಡ್ಸ್ ಇದೆ ಇಂಗ್ಲಿಷ್ ಅಲ್ಲಿ. ಓಕೆ, ತುಂಬಾ ವರ್ಡ್ಸ್ ಇದೆ, ಸುಮಾರು ವರ್ಡ್ಸ್, 1000 ವರ್ಡ್ಸ್ ಇದೆ, 1000ಕ್ಕಿಂತ ಮೇಲೆ ವರ್ಡ್ಸ್ ಇದೆ. ರೈಟ್, ನೆಕ್ಸ್ಟ್ ಔಟ್ ಅದರ್ ವುಡ್ ರೈಟ್ from many old first use into
Into, as, as, more, more, called, called, some, some, word, word, again, again, long, long, there, there, each, each, could, put, because, because, there, there, part, 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 P-A-R-T, part, us, us, ask, ask, once, once, may, may, day, day, way, no, where, every, them, them, live life, ಎರಡು ತರನು ಹೇಳ್ಬೋದು ಇದನ್ನ, live life, these, these, those, those, this, this, that, that, time, time, with, number, people, soon, then, water, where, what, when, why, who, which, how, fine, to, ಓಕೆ. ಸೊ ಇದು ಒಟ್ಟು 12 ಸೆಟ್ ಇದೆ. ಸೆಟ್ ಯಾಕಿದೆ ಅಂತ ತಲೆ ಕೆಡಿಸ್ಕೋಬೇಡಿ, ಅದು ಎಲ್ಲೆಲ್ಲಿ ಜಾಸ್ತಿ ಯಾವ್ದು ಯೂಸ್ ಆಗುತ್ತೆ ಆ ತರ ಸೆಟ್ ಹಾಕೊಂಡಿರ್ತಾರೆ. ಕಾಮನ್ ಆಗಿ ಬರುವಂತದ್ದು 12 × 10 ಪದಗಳು, ಒಟ್ಟು 120 ಪದಗಳಿದಾವೆ. ಆಕ್ಚುಲಿ 350 ಪದಗಳಿದಾವೆ, ಅದು ಆಮೇಲೆ ನೋಡೋಣ. ಫಸ್ಟ್ 120 ಪದಗಳು ನೀವು ಸ್ಪಷ್ಟವಾಗಿ ನಿಮಗೆ ಓದಕ್ಕೆ ಬರೆಯಕ್ಕೆ ಬಂತು ಅಂತ ಹೇಳಿದ್ರೆ, ನೆಕ್ಸ್ಟ್ ನಾವು ಸೆಂಟೆನ್ಸ್ ನೋಡ್ತೀವಿ. ಸೆಂಟೆನ್ಸ್ ಅಲ್ಲಿ ನಿಮಗೆ CVC ವರ್ಡ್ಸ್ ಇರುತ್ತೆ ಪ್ಲಸ್ ಸೈಟ್ ವರ್ಡ್ಸ್ ಇರುತ್ತೆ. ಬಟ್ ನೆಕ್ಸ್ಟ್ ಸೆಂಟೆನ್ಸ್ ಓದ್ತೀವಿ, ಇದಾದ್ಮೇಲೆ ನಾವು ಸೆಂಟೆನ್ಸ್ ಓದ್ತೀವಿ. ಸೊ CVC ವರ್ಡ್ಸ್ ಮತ್ತೆ ಸೈಟ್ ವರ್ಡ್ಸ್. CVC ವರ್ಡ್ಸ್ ಅಂದ್ರೆ ಗೊತ್ತಲ್ಲ, ಕರೆಕ್ಟ್ ಆಗಿ ನಿಮಗೆ 3 ಅಕ್ಷರ ಪಕ್ಕದಲ್ಲಿ 3 ಅಕ್ಷರ, ಆ ಕಡೆ ಮಧ್ಯದಲ್ಲಿ ವಾವೆಲ್ ಬಂದು ಆ ಕಡೆ 2 ಕಾನ್ಸನೆಂಟ್ ಬಂದ್ರೆ ಸ್ಪಷ್ಟವಾಗಿ ನಿಮ್ಗೆ ಓದಕ್ಕೆ ಗೊತ್ತಿರಬೇಕು. ಓಕೆ, ಉದಾಹರಣೆಗೆ ಇಲ್ಲಿ ಇದೆಲ್ಲರಿಗೂ ಈಸಿಯಾಗಿ ಓದಕ್ಕೆ ಗೊತ್ತಿರಬೇಕು. ಏನಿದು? ಪ್ಯಾನ್. ಓಕೆ, ಮ್ಯಾನ್, ಪೆನ್. ಓಕೆ, ಪಾಪ್, ರಾಬ್. ಓಕೆ, ನೋಡಿ ಸ್ಪಷ್ಟವಾಗಿ ಇದನ್ನ ಎಲ್ಲರೂ ಈ ತರ ಯಾವುದೇ ಅಕ್ಷರ 3 ಅಕ್ಷರ ಬರೆದಾಗ ಮಧ್ಯದಲ್ಲಿ ಒಂದು ಮೊಬೈಲ್ ಇಟ್ಕೊಂಡು ಆ ಕಡೆ ಕಾನ್ಸನೆಂಟ್ ಬರೋದು, ಅದು ಸ್ಪಷ್ಟವಾಗಿ ಓದಕ್ಕೆ ಗೊತ್ತಿರಬೇಕು. ಅದಲ್ಲದೆ ನೆಕ್ಸ್ಟ್ ನಿಮಗೆ ಯಾವ್ದು ಹೇಳ್ಕೊಟ್ಟಿದ್ದು ನಾನು, CCV, ಕ್ಲಾ, ಕ್ರೇ, ಈ ತರದೆಲ್ಲ ಬಂದ್ರೆ ಇದಕ್ಕೆ ಮುಂಚೆ ನಾವು ಹೇಳಿದ 3 ಕಾನ್ಸನೆಂಟ್ ಲೆಟರ್ ಅಂಡ್ 3 ಕಾನ್ಸನೆಂಟ್ ಪ್ಲಸ್ ವಾವೆಲ್, ಅದು. ಆಮೇಲೆ CCV, CCCV, CVC, CV, VC, ಆಮೇಲೆ ಡೈಗ್ರಾಫ್. ಇದೆಲ್ಲ ಸ್ಪಷ್ಟವಾಗಿ ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಂಟೆನ್ಸ್ ಓದ್ಬೇಕಾದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನೆಕ್ಸ್ಟ್ ಸೆಂಟೆನ್ಸ್ ಡೈರೆಕ್ಟ್ ಆಗಿ ಸೆಂಟೆನ್ಸ್ ಹೋಗ್ತೀವಿ. ಸೆಂಟೆನ್ಸ್ ಅಲ್ಲಿ ಏನಿರುತ್ತೆ, CVC ಮತ್ತೆ ಸೈಟ್ ವರ್ಡ್ಸ್ ಇರುತ್ತೆ. CVC ಮತ್ತೆ ಸೈಟ್ ವರ್ಡ್ಸ್ ಅಲ್ಲಿ ಮಿಕ್ಸ್ ಆಗಿರುವಂತಹ ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಕಲಿತೀವಿ. CVC ಸೈಟ್ ವರ್ಡ್ಸ್ ನಿಮಗೆ ಗೊತ್ತಿರಬೇಕು, CVC ಗೊತ್ತಿರಬೇಕು.